ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಚೆಸ್ಟ್ ಡ್ರೈನೇಜ್ ಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಏನು ಕೇಳ್ತೀವಿ, ಕೆಲವೊಂದು ಸಾರಿ ICD ಟ್ಯೂಬ್ ಹಾಕ್ತಾ ಇದ್ದಾರೆ, ICU ಟ್ಯೂಬ್ ಹಾಕ್ತಾ ಇರ್ತಾರೆ, ICU ಟ್ಯೂಬ್ ಹಾಕ್ತಾರಂತೆ, ಈ ವರ್ಡ್ಸ್ನೆಲ್ಲ ಕೇಳ್ತೀವಿ. ಅದೇ ಚೆಸ್ಟ್ ಡ್ರೈನೇಜ್ ಸಿಸ್ಟಮ್. ಏನು ಹಂಗಂದರೆ ನೋಡಿ, ನೀವು ಲಂಗ್ಸ್ ಬಗ್ಗೆ ಕೇಳಿರ್ಬೋದು. ಥಿಂಕ್ ದ್ಯಾಟ್ ದೀಸ್ ಆರ್ ಲಂಗ್ಸ್. ಇವು ಲಂಗ್ಸ್ ಅಂತ ತಿಳ್ಕೊಳ್ಳಿ. ಲಂಗ್ಸ್ ಹೊರಗಡೆ ಒಂದು ಪ್ರೊಟೆಕ್ಟಿವ್ ಸಿರಸ್ ಕ್ಯಾವಿಟಿ ಇರುತ್ತೆ, ನೋಡಿರ್ಬಹುದು ನೀವು. Human lungs are covered by or protected by a serous cavity. ಲಂಗ್ಸ್ ಏನದಾವಲ್ಲ, ಲಂಗ್ಸ್ ಸುತ್ತಲೂ ಒಂದು ಕ್ಯಾವಿಟಿ ಇದೆ. ಆ ಕ್ಯಾವಿಟಿಗೆ ನಾವು ಪ್ಲೂರಲ್ ಕ್ಯಾವಿಟಿ ಅಂತ ಕರಿತೀವಿ. ಪ್ಲೂರಲ್ ಕ್ಯಾವಿಟಿ ಅಂದರೆ ಲಂಗ್ಸ್ ಸುತ್ತ ಇರ್ತಕ್ಕಂಥ ಕ್ಯಾವಿಟಿ, ಅಂದರೆ ಹಾಲೋ ಸ್ಪೇಸ್, ಖಾಲಿ ಇರ್ತಕ್ಕಂಥ ಸ್ಪೇಸ್, ಅದು ಕ್ಯಾವಿಟಿ. ಹಾಲೋ ಇರ್ತಕ್ಕಂಥ ಒಂದು ಕ್ಯಾವಿಟಿ ಎರಡೂ ಲಂಗ್ಸ್ ಸುತ್ತನೂ ಇದೆ, ಅದು ಲಂಗ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆ ಕ್ಯಾವಿಟಿನ ನಾವು ಪ್ಲೂರಲ್ ಕ್ಯಾವಿಟಿ ಅಂತ ಕರಿತೀವಿ. ಆ ಕ್ಯಾವಿಟಿ ಒಳಗಡೆ ಒಂದು ಫ್ಲೂಯಿಡ್ ಇದೆ, ಆ ಫ್ಲೂಯಿಡನ್ನು ನಾವು ಪ್ಲೂರಲ್ ಫ್ಲೂಯಿಡ್ ಅಂತ ಕರಿತೀವಿ. ನೋಡಿ, ಈ ಕ್ಯಾವಿಟಿ ಏನಿದೆಲ್ಲ ಇದು ಪ್ಲೂರಲ್ ಕ್ಯಾವಿಟಿ. ಇಲ್ಲಿ ಬ್ಲ್ಯಾಕ್ ಕಲರ್ ಏನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅದು ಪ್ಲೂರಲ್ ಫ್ಲೂಯಿಡ್. ಇನ್ನು ಈ ಕ್ಯಾವಿಟಿಯಲ್ಲಿ ಎರಡು ಲೇಯರ್ಸ್ ಇದ್ದಾವೆ. ಒಂದು ಹೊರಗಡೆ ಲೇಯರ್ಸ್, ಇನ್ನೊಂದು ಒಳಗಡೆ. ಹೊರಗಡೆ ಲೇಯರ್ಸನ್ನು ನಾವು ಪರೈಟಲ್ ಪ್ಲೂರಾ ಅಂತ ಕರಿತೀವಿ, ಪರೈಟಲ್ ಪ್ಲೂರಲ್ ಕ್ಯಾವಿಟಿ. ಮತ್ತು ಒಳಗಡೆ ಏನಿದೆಯಲ್ಲ ಅದು ವಿಸ್ರಲ್ ಲೇಯರ್, ವಿಸ್ರಲ್ ಲೇಯರ್. ಹೊರಗಡೆದು ಪರೈಟಲ್. ಒಳಗಡೆ ಇರ್ತಕ್ಕಂಥ ಸ್ಪೇಸನ್ನು ಪ್ಲೂರಲ್ ಕ್ಯಾವಿಟಿ ಅಂತ ಕರಿತೀವಿ. ಅಲ್ಲಿ ಇರ್ತಕ್ಕಂಥ ಫ್ಲೂಯಿಡನ್ನು ನಾವು ಪ್ಲೂರಲ್ ಫ್ಲೂಯಿಡ್ ಅಂತ ಕರಿತೀವಿ. ಈ ಫ್ಲೂಯಿಡ್ ಏನು ಮಾಡ್ತಪ್ಪ ಅಂದರೆ ಲಂಗ್ಸ್ ಎಕ್ಸ್ಪಾಂಡ್ ಆದಾಗ ಆಗ್ತಕ್ಕಂಥ ಫ್ರಿಕ್ಷನನ್ನು ತಡೆಗಟ್ತದೆ. ಪ್ಲೂರಲ್ ಫ್ಲೂಯಿಡ್ ಪ್ರಿವೆಂಟ್ಸ್ ದ ಫ್ರಿಕ್ಷನ್ ವೆನ್ ದ ಲಂಗ್ಸ್ ಆರ್ ಎಕ್ಸ್ಪಾಂಡೆಡ್. ಯಾವಾಗ ಲಂಗ್ಸ್ ಎಕ್ಸ್ಪಾಂಡ್ ಆಗ್ತಾವಲ್ಲ ಆ ಟೈಮಲ್ಲಿ ಆಗ್ತಕ್ಕಂಥ ಫ್ರಿಕ್ಷನನ್ನು ಈ ಫ್ಲೂಯಿಡ್ ತಡೆಗಟ್ತದೆ. ನೋಡಿ, ಕೆಲವೊಂದ್ಸರಿ ಏನಾಗುತ್ತೆ, ಯಾವುದೋ ಸರ್ಜರಿ ಮಾಡಿದಾಗ ಅಥವಾ ಯಾವುದೇ ಇಂಜುರೀಸ್ ಅಥವಾ ಆಕ್ಸಿಡೆಂಟ್ಸ್ ಅಥವಾ ಟ್ರಾಮಾ ಆದಾಗ ಏನಾಗುತ್ತೆ, ಈ ಕ್ಯಾವಿಟಿಯಲ್ಲಿ ಏರ್ ಅಥವಾ ಬ್ಲಡ್ ಅಥವಾ ಸಮ್ಟೈಮ್ಸ್ ಪಸ್ ಕಲೆಕ್ಷನ್ ಆಗ್ಬೋದು. ಆ ಥರದಾಗ ಏನಾಗುತ್ತೆ, ಲಂಗ್ಸ್ ಕಂಪ್ಲೀಟಾಗಿ ಎಕ್ಸ್ಪಾಂಡ್ ಆಗೋದಿಲ್ಲ, ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಆ ಟೈಮಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಈ ಕ್ಯಾವಿಟಿಯಲ್ಲಿ ಒಂದು ಟ್ಯೂಬನ್ನು ಹಾಕಿಬಿಟ್ಟು ಅಲ್ಲಿ ಇರ್ತಕ್ಕಂಥ ಪಸ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಏರ್ ಆಗಿರ್ಬೋದು ಅಥವಾ ಲಿಂಫ್ಯಾಟಿಕ್ ಫ್ಲೂಯಿಡ್ ಆಗಿರ್ಬೋದು, ಅದನ್ನು ಹೊರಗಡೆ ತೆಗಿತೀವಿ. ಆ ಪ್ರೊಸೀಜರ್ನ ನಾವು ಚೆಸ್ಟ್ ಡ್ರೈನೇಜ್ ಸಿಸ್ಟಮ್ ಅಥವಾ ಸಾಮಾನ್ಯ ಭಾಷೆಯಲ್ಲಿ ICD, ಇಂಟರ್ ಕೋಸ್ಟಲ್ ಡ್ರೈನೇಜ್ ಅಂತ ಕರಿತೀವಿ. ICD ಟ್ಯೂಬ್ ಹಾಕ್ತೀವಿ ಅಂತ ಹೇಳ್ತೀವಲ್ಲ, ದ್ಯಾಟ್ ಮೀನ್ಸ್ ಇಂಟರ್ ಕೋಸ್ಟಲ್ ಡ್ರೈನೇಜ್. ಇಂಟರ್ ಅಂದರೆ ಇನ್ ಬಿಟ್ವೀನ್, ಕೋಸ್ಟಲ್ ಅಂತಂದರೆ ರಿಬ್ಸ್, ಡ್ರೈನೇಜ್ ಅಂದರೆ ರಿಮೂವ್ ಮಾಡೋದು. ರಿಬ್ಸ್, ಇನ್ ಬಿಟ್ವೀನ್ ರಿಬ್ಸ್ ನಾವು ಒಂದು ಟ್ಯೂಬನ್ನು ಹಾಕಿಬಿಟ್ಟು ಪ್ಲೂರಲ್ ಕ್ಯಾವಿಟಿಯಲ್ಲಿ ಅಲ್ಲಿರ್ತಕ್ಕಂಥ ವೇಸ್ಟ್ಸನ್ನು ರಿಮೂವ್ ಮಾಡ್ತೀವಿ. ಅದಕ್ಕೆ ನಾವು ಚೆಸ್ಟ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಏನು ಹಂಗಂದರೆ ಡೆಫಿನೇಷನನ್ನು ನೋಡೋಣ. ಚೆಸ್ಟ್ ಡ್ರೈನೇಜ್ ಸಿಸ್ಟಮ್ ಇದೊಂದು ಸರ್ಜಿಕಲ್ ಪ್ರೊಸೀಜರ್. ದಿಸ್ ಇಸ್ ದಿ ಸರ್ಜಿಕಲ್ ಪ್ರೊಸೀಜರ್. ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಇನ್ ವಿಚ್ ವಿ ವಿಲ್ ಇನ್ಸರ್ಟ್ ಅ ಹಾಲೋ ಟ್ಯೂಬ್, ಪೊಳ್ಳಾಗಿರ್ತಕ್ಕಂಥ ಒಂದು ಟ್ಯೂಬನ್ನು ಇನ್ಸರ್ಟ್ ಮಾಡ್ತೀವಿ. ಅಲ್ಲಿ ಇನ್ ವಿಚ್ ವಿ ವಿಲ್ ಇನ್ಸರ್ಟ್ ಅ ಟ್ಯೂಬ್ ಇನ್ ಟು ದ ಪ್ಲೂರಲ್ ಕ್ಯಾವಿಟಿ ಟು ರಿಮೂವ್ ದ ವೇಸ್ಟ್ಸ್ ಫ್ರಮ್ ದಿಸ್ ಕ್ಯಾವಿಟಿ. ಇದೊಂದು ಸರ್ಜಿಕಲ್ ಪ್ರೊಸೀಜರು. ಇಲ್ಲಿ ನಾವು ಒಂದು ಹಾಲೋ ಟ್ಯೂಬ್, ಕೊಳವೆ ಆಕಾರದ ಒಂದು ಹಾಲೋ ಟ್ಯೂಬನ್ನು ಇನ್ಸರ್ಟ್ ಮಾಡಿ ಅಲ್ಲಿರ್ತಕ್ಕಂಥ ವೇಸ್ಟ್ಸನ್ನು ರಿಮೂವ್ ಮಾಡ್ತೀವಿ. ಆ ಪ್ರೊಸೀಜರ್ಗೆ ನಾವು ಚೆಸ್ಟ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನು ಏನಂತ ಕರಿತೀವಿ, ಅಲ್ಲಿ ಏರ್ ಕಲೆಕ್ಷನ್ ಆಗಿದ್ರೆ ಏನಂತ ಕರಿತೀವಿ, ಅಬ್ನಾರ್ಮಲ್ ಕಲೆಕ್ಷನ್ ಆಫ್ ಏರ್ ಇನ್ ಪ್ಲೂರಲ್ ಕ್ಯಾವಿಟಿ ಇಸ್ ಕಾಲ್ಡ್ ಆಸ್
ನ್ಯೂಮೋಥೊರಾಕ್ಸ್. ಇನ್ನು ಅಬ್ನಾರ್ಮಲ್ ಕಲೆಕ್ಷನ್ ಆಫ್ ಬ್ಲಡ್ ಇಸ್ ಕಾಲ್ಡ್ ಎಸ್ ಹೇಮೋಥೊರಾಕ್ಸ್. ಹೇಮ್ ಅಂದರೆ ಬ್ಲಡ್. ಇನ್ನು ಕಲೆಕ್ಷನ್ ಆಫ್ ಪಸ್ ಅಂದರೆ ದಟ್ ಇಸ್ ಕಾಲ್ಡ್ ಎಸ್ ಎಂಪೈಮಾ. ಇವೆಲ್ಲ ಕಂಡೀಷನ್ಲಿ ನಾವು ICD ಟ್ಯೂಬನ್ನು ಹಾಕಿಬಿಟ್ಟು ಅಲ್ಲಿರ್ತಕ್ಕಂಥ ವೇಸ್ಟ್ಸನ್ನು ರಿಮೂವ್ ಮಾಡ್ತೀವಿ. ಇನ್ನು ಈ ಟ್ಯೂಬನ್ನು ಎಲ್ಲಿ ಹಾಕ್ತೀವಿ ನಾವು? ನಾನು ಹೇಳಿದೆ ಯಾವ ಸ್ಪೇಸಲ್ಲಿ ಹಾಕ್ತೀವಿ ಅಂತಂದರೆ ಪ್ಲೂರಲ್ ಕ್ಯಾವಿಟಿಯಲ್ಲಿ ಹಾಕ್ತೀವಿ. ಚೆಸ್ಟ್ದ ಯಾವ ಅದನ್ನ ಹೇಳಿದೆ, ಇಂಟರ್ಕೋಸ್ಟ್ ಅಂದರೆ ರಿಬ್ಸ್ ಇನ್ ಬಿಟ್ವೀನ್ ಒಂದು ಪೈಪ್ ಇನ್ಸರ್ಟ್ ಮಾಡ್ತೀವಿ. ಯಾವ ರಿಬ್ಸ್ ಇನ್ ಬಿಟ್ವೀನ್ ಹಾಕ್ತೀವಿ ಅಂತ ಲೊಕೇಶನ್ ಎಲ್ಲಪ್ಪ ಅಂತಂದರೆ ಅದಕ್ಕೆ ನಾವು 5th ಇಂಟರ್ ಕೋಸ್ಟಲ್ ಸ್ಪೇಸ್ ಅಂತ ಕರಿತೀವಿ. 5th ಇಂಟರ್ ಕೋಸ್ಟ್ ಸ್ಪೇಸಲ್ಲಿ ನಾವು ಟ್ಯೂಬನ್ನು ಇನ್ಸರ್ಟ್ ಮಾಡಿ ಪ್ಲೂರಲ್ ಕ್ಯಾವಿಟಿಯಲ್ಲಿ ಹಾಕ್ತೀವಿ. ಅಂದರೆ 5th ಮತ್ತು 6th ರಿಬ್ ಏನು ಬಿಟ್ವೀನ್ ಸ್ಪೇಸ್ ಏನು ಬರ್ತಲ್ಲ, 5 ಮತ್ತು 6ನೇ ರಿಬ್ ಬಿಟ್ವೀನ್ ಸ್ಪೇಸ್ ಏನು ಬರ್ತಲ್ಲ, ಆ ಸ್ಪೇಸಲ್ಲಿ ಟ್ಯೂಬನ್ನು ಪ್ಲೂರಲ್ ಕ್ಯಾವಿಟಿಯಲ್ಲಿ ಇನ್ಸರ್ಟ್ ಮಾಡಿ ವೇಸ್ಟ್ಸನ್ನು ರಿಮೂವ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಇನ್ನು ಈ ಚೆಸ್ಟ್ ಡ್ರೈನೇಜ್ ಸಿಸ್ಟಮ್ದು ಪ್ರೊಸೀಜರ್ ಯಾವ ರೀತಿ ಇದೆ ಅಂತ ನೋಡಿ. ಚೆಸ್ಟ್ ಡ್ರೈನೇಜನ್ನು ಅಲ್ಲಿರ್ತಕ್ಕಂಥ ವೇಸ್ಟನ್ನು ಯಾವ ರೀತಿ ರಿಮೂವ್ ಮಾಡ್ತೀವಪ್ಪ ಅಂತಂದರೆ ಅದನ್ನು ರಿಮೂವ್ ಮಾಡೋ ಸಲುವಾಗಿ ನಾವು 3 ಚೇಂಬರ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. 3 ಚೇಂಬರ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಯಾವ 3 ಚೇಂಬರ್ಸು? ಫಸ್ಟ್ ಚೇಂಬರ್ ಬಂದ್ಬಿಟ್ಟು ಡ್ರೈನೇಜ್ ಕಲೆಕ್ಷನ್ ಚೇಂಬರ್. ಡ್ರೈನೇಜ್ ಕಲೆಕ್ಷನ್ ಚೇಂಬರ್. ಇನ್ನು ಸೆಕೆಂಡ್ ಚೇಂಬರ್ ಬಂದ್ಬಿಟ್ಟು ವಾಟರ್ ಸೀಲ್ ಚೇಂಬರ್. ಇನ್ನು ಥರ್ಡ್ ಚೇಂಬರ್ ಬಂದ್ಬಿಟ್ಟು ಸಕ್ಷನ್ ಕಂಟ್ರೋಲ್ ಚೇಂಬರ್. ಸಕ್ಷನ್ ಕಂಟ್ರೋಲ್ ಚೇಂಬರ್. ಸಮ್ಟೈಮ್ಸ್ ನಾವು ಈ ಚೇಂಬರ್ನ ಯೂಸ್ ಮಾಡ್ತೀವಿ, ಸಮ್ಟೈಮ್ಸ್ ಯೂಸ್ ಮಾಡೋದಿಲ್ಲ. ನೋಡಿ, ಡ್ರೈನೇಜ್ ಕಲೆಕ್ಷನ್ ಚೇಂಬರ್, ವಾಟರ್ ಸೀಲ್ ಚೇಂಬರ್, ಮೂರನೇ ಚೇಂಬರ್ ಅದು ಬಂದ್ಬಿಟ್ಟು ಸಕ್ಷನ್ ಕಂಟ್ರೋಲ್ ಚೇಂಬರ್. ಫಸ್ಟ್ ಚೇಂಬರ್ ನಾನು ಹೇಳಿದೆ ಡ್ರೈನೇಜ್ ಕಲೆಕ್ಷನ್ ಚೇಂಬರ್. ನೋಡಿ, ಒಂದು ರಫ್ ಆಗಿ ಡಯಾಗ್ರಾಮ್ ತೆಗಿತೀನಿ. ಇದು ಫಸ್ಟ್ ಚೇಂಬರ್, ಇದು ಸೆಕೆಂಡ್ ಚೇಂಬರ್, ಮತ್ತು ಇದು ಥರ್ಡ್ ಚೇಂಬರ್. ನೋಡಿ, ಫಸ್ಟ್ ಚೇಂಬರ್ ಏನಿದೆಯಲ್ಲ ದಟ್ ಇಸ್ ಡ್ರೈನೇಜ್ ಕಲೆಕ್ಷನ್ ಚೇಂಬರ್. ಹೆಸರೇ ಹೇಳುವಂತೆ ಈ ಚೇಂಬರು ಡೈರೆಕ್ಟಾಗಿ ಪೇಷಂಟ್ದು ಪ್ಲೂರಲ್ ಕ್ಯಾವಿಟಿಗೆ ಕನೆಕ್ಟ್ ಆಗಿರುತ್ತೆ. ಅಂದರೆ ಈ ಟ್ಯೂಬ್ ಏನು ಇನ್ಸರ್ಟ್ ಮಾಡಿರ್ತೀವಲ್ಲ ಆ ಟ್ಯೂಬ್ ಡೈರೆಕ್ಟಾಗಿ ಲಂಗ್ಸ್ದ ಪ್ಲೂರಲ್ ಕ್ಯಾವಿಟಿ ಏನಿರುತ್ತಲ್ಲ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಅದನ್ನು ನಾವು ಡ್ರೈನೇಜ್ ಕಲೆಕ್ಷನ್ ಚೇಂಬರ್ ಅಂತ ಕರಿತೀವಿ. ಅಲ್ಲಿ ಎಲ್ಲ ಸ್ಕೇಲ್ಸ್ ಇರುತ್ತೆ. ಈ ಥರ ಬ್ಲಡ್ ಇದ್ದರೆ ಬ್ಲಡ್ ಮಾನಿಟರ್ ಮಾಡಬೇಕು ಎಷ್ಟಾಗಿದೆ ಅಂತ, ಅಥವಾ ಪಸ್ ಇದ್ದರೆ ಪಸ್, ಅಥವಾ ಫ್ಲೂಯಿಡ್ ಇದ್ದರೆ ಫ್ಲೂಯಿಡ್. ಇನ್ನು ಸೆಕೆಂಡ್ ಚೇಂಬರ್ ಬಂದ್ಬಿಟ್ಟು ವಾಟರ್ ಸೀಲ್ ಚೇಂಬರ್. ಇವೆಲ್ಲ ಇಂಟರ್ ಕನೆಕ್ಟೆಡ್ ಚೇಂಬರ್ಸ್. ಇದು ಬಂದ್ಬಿಟ್ಟು ವಾಟರ್ ಸೀಲ್ ಚೇಂಬರ್. ಈ ಚೇಂಬರಲ್ಲಿ ನಾವು ಮುಂಚೆ ನೀರನ್ನು ಹಾಕಬೇಕು 2 ಸೆಂಟಿಮೀಟರ್ವರೆಗೂ, ಅಥವಾ ವಾಟರ್ ಲೆವೆಲ್ ಅಂತ ಮಾರ್ಕ್ ಇರುತ್ತೆ ಅಲ್ಲಿವರೆಗೂ ವಾಟರನ್ನು ಹಾಕಬೇಕು. ವಾಟರ್ ಸೀಲ್ ಚೇಂಬರಲ್ಲಿ ವಾಟರನ್ನು ಫಿಲ್ ಮಾಡಬೇಕು. ಅದಾದ ನಂತರ ಈ ಟ್ಯೂಬ್ ಕರೆಕ್ಟ್ ಪ್ಲೇಸ್ಮೆಂಟಲ್ಲಿ ಇದ್ದರೆ, ಈ ಟ್ಯೂಬು ಕರೆಕ್ಟಾಗಿ ಪ್ಲೂರಲ್ ಕ್ಯಾವಿಟಿಯಲ್ಲಿ ಇದ್ದರೆ, ಈ ಚೇಂಬರ್ಲಿರ್ತಕ್ಕಂಥ ನೀರು ಯಾವಾಗ ಪೇಷಂಟು ಗಾಳಿನ ಒಳಗಡೆ ತೊಗೋತಾನೆ, ಇನ್ಹಲೇಷನ್ ಅಂತ ಕರಿತೀವಿ. ಯಾವಾಗ ಇಲ್ಲಿ ತೋರಿಸ್ತೀನಿ ನೋಡಿ, ಇದನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡಿ ತೋರಿಸ್ತೀನಿ. ಈ ಚೇಂಬರ್ಲಿ ನಾವು ಸ್ವಲ್ಪ ನೀರನ್ನು ಹಾಕಿರ್ತೀವಿ ಅಪ್ ಟು ಅದು ವಾಟರ್ ಲೆವೆಲ್ ಮಾರ್ಕಿಗೆ. ವೆನ್ ದ ಪೇಷಂಟ್ ಇನ್ಹೇಲ್ಸ್, ಯಾವಾಗ ಪೇಷಂಟ್ ಗಾಳಿನ ಒಳಗೆ ತೊಗೋತಿರ್ತಾನೆ ಆವಾಗ ಈ ವಾಟರ್ ಲೆವೆಲ್ ಮೇಲ್ಗಡೆ ಹೋಗ್ತಾ ಇರುತ್ತೆ. ಯಾವಾಗ ಪೇಷಂಟ್ ಗಾಳಿನ ಹೊರಗಡೆ ಬಿಡ್ತಾನೆ, ಎಕ್ಸಾಲೇಷನ್ ಅಂತ ಕರಿತೀವಿ, ಆವಾಗ ಈ ನೀರಿನ ಲೆವೆಲ್ ಕೆಳಗಡೆ ಹೋಗುತ್ತೆ. ಗಾಳಿನ ಒಳಗಡೆ ತೊಗೊಂಡಾಗ ವಾಟರ್ ಲೆವೆಲ್ ಮೇಲ್ಗಡೆ ಹೋಗುತ್ತೆ, ಗಾಳಿಯನ್ನು ಬಿಟ್ಟಾಗ ವಾಟರ್ ಲೆವೆಲ್ ಕೆಳಗಡೆ ಹೋಗುತ್ತೆ. ಅದನ್ನು ನಾವು ಟೈಡಲಿಂಗ್ ಅಂತ ಕರಿತೀವಿ. ಟೈಡಲಿಂಗ್ ಅಂತಂದರೆ ವೆನ್ ದ ಪೇಷಂಟ್ ಇನ್ಹೇಲ್ಸ್, ಯಾವಾಗ ಪೇಷಂಟ್ ಇನ್ಹೇಲ್ ಮಾಡ್ತಾನೆ ಅಟ್ ದ ಟೈಮ್ ದ ವಾಟರ್ ಲೆವೆಲ್ ಗೋಸ್ ಅಪ್. ವೆನ್ ದ ಪೇಷಂಟ್ ಎಕ್ಸೇಲ್ಸ್ ದ ವಾಟರ್ ಲೆವೆಲ್ ಗೋಸ್ ಡೌನ್. That is called as tidling.
ಈ ಥರ ಆಗ್ತಾ ಇರಬೇಕು. ಇಂಟರ್ಮಿಟೆಂಟ್ ಟೈಡಲಿಂಗ್ ಆಗ್ತಾ ಇದ್ದರೆ ಟ್ಯೂಬ್ ಕರೆಕ್ಟಾಗಿ ಪೊಸಿಷನಲ್ಲಿದೆ ಅಂತ ಅರ್ಥ. ಟೈಡಲಿಂಗ್ ಆಗ್ತಾ ಇಲ್ಲ ಅಂತಂದರೆ ದಟ್ ಮೀನ್ಸ್ ನೀರು ಮೇಲ್ಗಡೆ ಕೆಳಗಡೆ ಹೋಗ್ತಾ ಇಲ್ಲ ಅಂತಂದರೆ ಲಂಗ್ಸ್ ಕಂಪ್ಲೀಟಾಗಿ ಎಕ್ಸ್ಪಾಂಡ್ ಆಗಿದೆ ಅಂತ ಅರ್ಥ. ಇಲ್ಲಾಂದರೆ ಎಲ್ಲೋ ಕಿಂಕಿಂಗ್ ಅಥವಾ ಟ್ಯೂಬ್ ಬೆಂಡ್ ಆಗಿದೆ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಕ್ಷನ್ ಕಂಟ್ರೋಲಲ್ಲಿ ನಾವು ಸಕ್ಷನ್ ಪ್ರೆಷರ್ನ ಸೆಟ್ ಮಾಡ್ತೀವಿ. ಕೆಲವೊಂದು ಸಾರಿ ಇದನ್ನು ಯೂಸ್ ಮಾಡ್ತೀವಿ, ಕೆಲವೊಂದು ಸಾರಿ ಇದನ್ನು ಯೂಸ್ ಮಾಡೋದಿಲ್ಲ. ಇವಾಗ ಮಾಡರ್ನ್ ಸಿಸ್ಟಮ್ಸ್ ಏನು ಬಂದಿದೆಯಲ್ಲ ಅಲ್ಲೆಲ್ಲನೂ ಈ ಥರ 3 ಚೇಂಬರ್ ಸಿಸ್ಟಮ್ ಇದೆ. ಈ ಬೇಸಿಕ್ಸ್ ನಿಮಗೆ ಅರ್ಥ ಆಗಿದ್ದರೆ ನೀವು ICD ಇರ್ತಕ್ಕಂಥ ಪೇಷಂಟ್ಸನ್ನು ಈಸಿಲಿ ಮ್ಯಾನೇಜ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು ಪಾಯಿಂಟ್ ಹೇಳ್ತೀನಿ. ಏನಪ್ಪ ಅಂತಂದರೆ, ಈ ಟ್ಯೂಬ್ ಕರೆಕ್ಟ್ ಪ್ಲೇಸ್ಮೆಂಟಲ್ಲಿ ಇದ್ದರೆ ಈ ವಾಟರ್ ಸೀಲ್ ಚೇಂಬರ್ಲಿ ಇಂಟರ್ಮಿಟೆಂಟ್ ಆಗಿ ಬಬಲ್ಸ್ ಬರ್ತಾ ಇರ್ತವೆ. ಇಂಟರ್ಮಿಟೆನ್ಸ್ ಬಬಲ್ಸ್ ಬರ್ತಾ ಇದ್ದರೆ ಅದು ಟ್ಯೂಬ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಎಲ್ಲಿ ಬ್ಲಾಕೇಜ್ ಇಲ್ಲ, ಕ್ಲಾಟ್ಸ್ ಇಲ್ಲ ಅಂತ ಅರ್ಥ. ಇನ್ನು ಕಂಟಿನ್ಯೂವಸ್ ಆಗಿ ಈ ಚೇಂಬರಲ್ಲಿ ಬಬಲ್ಸ್ ಬರ್ತಾ ಇದ್ದರೆ ಆ ಸಿಸ್ಟಮಲ್ಲಿ, ಆ ಟ್ಯೂಬಲ್ಲಿ ಎಲ್ಲೋ ಏರ್ ಲೀಕ್ ಆಗಿದೆ ಅಂತ ಅರ್ಥ. ಈ ಪಾಯಿಂಟ್ ಮೇಲೆ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ನಿಮಗೆ ಈ ವಿಡಿಯೋ ಬ್ರೀಫ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.